Dear students, good evening to all. Welcome back to physics class. ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ನಿನ್ನೆ ದಿನ SSLC ರಿಸಲ್ಟ್ ಬಂತು, ನೋಡಿದ್ದೀರಾ ಎಲ್ಲರೂ. ನಮ್ಮ ಸ್ಕೂಲ್ ರಿಸಲ್ಟ್ ಕೂಡ ನಿಮ್ಗೆ ಗೊತ್ತಾಗಿರ್ಬೋದು. ಯಾರು ಯಾವ ರೀತಿ ಪರ್ಸೆಂಟೇಜ್ ತೊಗೊಂಡಿದ್ದಾರೆ, ಹೇಗೆ ಸ್ಕೋರ್ ಮಾಡಿದ್ದಾರೆ ಅಂತ ಹೇಳಿ. ನಿಜವಾಗ್ಲೂ ಈ ಬ್ಯಾಚ್ನ ಸ್ಟೂಡೆಂಟ್ಸು ಎಕ್ಸಾಮ್ ಬರೆದಿದ್ದು ಕೂಡ ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಮಾರ್ಚ್ನಲ್ಲಿ ಎಕ್ಸಾಮ್ ಅಂತ ಒಂದು ಡೇಟ್ ಫಿಕ್ಸ್ ಆಗಿ ಮೆಂಟಲಿ ಒಂದು ಡೇಟ್ಗೆ ನಾವು ರೆಡಿ ಆಗಿರ್ತೀವಿ. ಬಟ್ ಅಷ್ಟರಲ್ಲಿ ಈ COVID-19 ಪ್ರಾಬ್ಲಮ್ನಿಂದ ಎಕ್ಸಾಮ್ಸ್ಗಳು 2 months ಪೋಸ್ಟ್ಪೋನ್ ಆಗುತ್ತೆ. ಜಸ್ಟ್ ಪೋಸ್ಟ್ಪೋನ್ ಆಗೋದಷ್ಟೇ ಇಲ್ಲ, ಎಕ್ಸಾಮ್ ಇದೇ ಇಲ್ಲ ಅನ್ನೋಂಥ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿರುತ್ತೆ. ಬಟ್ ಅಂಥ ಕ್ರಿಟಿಕಲ್ ಕಂಡೀಷನ್ಸ್ ಇದ್ದರೂ ಕೂಡ ನಮ್ಮ ಸ್ಟೂಡೆಂಟ್ಸ್ಗಳು ತುಂಬ ಎಫರ್ಟ್ ಹಾಕಿ ಎಕ್ಸಾಮ್ಸನ್ನು ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದ್ದಾರೆ. ಖುಷಿಯಾಗುತ್ತೆ. ಯಾಕಂದರೆ ಎಲ್ಲವೂ ಸರಿಯಾಗಿದ್ದಾಗ ನಾವು ಗೆದ್ದು ತೋರಿಸೋದಕ್ಕಿಂತ ಬೇರೆ ಬೇರೆ ಸಮಸ್ಯೆಗಳಿದ್ದಾಗ ನಾವು ಗೆದ್ದು ತೋರಿಸ್ತೀವಿ ಅಂದರೆ ನಮ್ಮ ಪರಿಶ್ರಮ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಆ ಎಫರ್ಟನ್ನು ನಮ್ಮ ಸ್ಟೂಡೆಂಟ್ಸ್ ಹಾಕಿದ್ದಾರೆ, ಹಾಗೆ ನಮ್ಮ ಪೇರೆಂಟ್ಸ್ಗಳು ಸಪೋರ್ಟ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಇರೋದು ನೀವು, ನಿಮ್ಮ ಮೇಲೂ ಕೂಡ ನಮಗೆ ಅದೇ ಥರ ಆಗಿರೋಂಥ ಹೋಪ್ಸ್ ಇದೆ. ಬೇರೆ ಬೇರೆ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ರೂ ಕೂಡ, ಫಾರ್ ಎಕ್ಸಾಂಪಲ್ ಇನ್ನೂ ಸ್ಕೂಲೇ ಸ್ಟಾರ್ಟ್ ಆಗಿಲ್ಲ. ಯಾಕಂದ್ರೆ ನಾವು ನಿಮ್ಗೆ ಹಾಕೊಂಡಿರೋ ಪ್ಲ್ಯಾನ್ ನಿಮ್ಗೆ ಗೊತ್ತಿತ್ತು. ಮಾರ್ಚ್ ಸ್ಟಾರ್ಟಿಂಗಲ್ಲೇ ಎಕ್ಸಾಮ್ಸ್ಗಳನ್ನು ಮುಗಿಸಿ ಬೇಗ ಸಿಲೆಬಸ್ ಸ್ಟಾರ್ಟ್ ಮಾಡೋಣ, ರಿವಿಷನ್ಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡೋಣ ಅನ್ನೋ ಒಂದೆಲ್ಲ ಯೋಚನೆಗಳಿತ್ತು. ಆದರೆ ಬೇರೆ ಬೇರೆ ಅನಿವಾರ್ಯ ಅಷ್ಟೇ. ಇದೊಂದು ಪ್ರಾಬ್ಲಮ್ ಆಗಿಬಿಟ್ಟು ನಮಗೆ ಇನ್ನೂ ಸ್ಕೂಲ್ ಸ್ಟಾರ್ಟ್ ಮಾಡೋದೇ ಕಷ್ಟ ಆಗ್ತಿದೆ. ನೋಡೋಣ, ಸೆಪ್ಟೆಂಬರ್ಗೆ ರಿಓಪನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಏನಾಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ನಮ್ಮ ಈ ವಿಡಿಯೋ ಕ್ಲಾಸ್ ಥ್ರೂನೇ ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀವಿ. ಐ ಥಿಂಕ್ ಕ್ಲಾಸಸ್ಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರ ಅನಿಸುತ್ತೆ. ಕೆಲವೊಬ್ಬರು ಮಕ್ಕಳು ರೆಸ್ಪಾನ್ಸ್ ನೋಡಿದರೆ ಖುಷಿ ಆಗುತ್ತೆ. ಯಾಕೆಂದರೆ ಡೌಟ್ಸ್ಗಳನ್ನು ಕೇಳುವಂಥದ್ದು ಇರ್ಬೋದು. ಇವಾಗ ನನ್ನ ಸಬ್ಜೆಕ್ಟ್ ಅಂತಲ್ಲ, ಬೇರೆ ಟೀಚರ್ಸ್ ಕೂಡ ಹೇಳ್ತಿದ್ದಾರೆ, ಏನಾದ್ರು ಕ್ವಶನ್ಸ್ಗಳನ್ನು ಅಥವಾ ಟೆಸ್ಟ್ ಪೇಪರ್ಗಳನ್ನು ಸೆಂಡ್ ಮಾಡಿಲ್ಲ, ನೀವು ಕಳಿಸ್ತಾ ಇರೋದು ರಿಪ್ಲೈ ಇರ್ಬೋದು. ಇವನ್ ನಾನು ಕೂಡ ಒಂದು ಟಾಸ್ಕ್ ಕೊಟ್ಟಾಗ ನೀವು ಕಳಿಸಿರೋಂಥ ರಿಪ್ಲೈ ಖುಷಿ ಆಯ್ತು ನೋಡಿ. ಅಷ್ಟು ಬೇಗ ರೆಸ್ಪಾನ್ಸ್ ಮಾಡ್ತೀರಾ ಅಂದರೆ ಇಂಟ್ರೆಸ್ಟ್ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನೀವು ಕೂಡ ಎಫರ್ಟ್ ಹಾಕಿ ನಿಮ್ಮ ಬ್ಯಾಚಲ್ಲಿ ಕೂಡ ಇದಕ್ಕಿಂತ ಒಳ್ಳೆಯ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಜೊತೆ ನಾವಿದ್ದೀವಿ, ನಮ್ಮ ಜೊತೆ ನೀವಿರಿ. ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ರಿಸಲ್ಟನ್ನು ತಂದು ನಿಮಗೂ, ನಮ್ಮ ಸ್ಕೂಲಿಗೂ ಮತ್ತು ನಿಮ್ಮ ಪೇರೆಂಟ್ಸ್ಗೂ ಎಲ್ರಿಗೂ ಖುಷಿಯಾಗುವಂಥ ಒಂದು ರಿಸಲ್ಟನ್ನು ಕೊಡೋಣ. ನನ್ನ ಜೊತೆ ಇರ್ತೀರ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಆಯಿತಾ? ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಕ್ಲಾಸಲ್ಲಿ ನಾನು ರೆಸಿಸ್ಟೆನ್ಸ್ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ದೆ. ಅದ್ರಲ್ಲಿ ಒಂದು ಕಾನ್ಸೆಪ್ಟ್ ಏನು ಹೇಳಿದ್ವಿ? ಸಿ ದ ಫ್ಯಾಕ್ಟರ್ಸ್ ದಟ್ ವಿಚ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಅಂತ ಹೇಳಿದ್ವಿ. ಹೌದಾ? ಅಂದರೆ ಯಾವುದೇ ಒಂದು ಕಂಡಕ್ಟರ್ನ ರೆಸಿಸ್ಟೆನ್ಸು ಯಾವ ಫ್ಯಾಕ್ಟರ್ಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋಂಥ ಕಾನ್ಸೆಪ್ಟ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. ನಿಮ್ಗೆ ಗೊತ್ತಿದೆ ಅಲ್ವಾ? ನೆನ್ಪು ಮಾಡ್ಕೊಳ್ಳೋಣ. ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಆನ್ three factors. The resistance of a conductor depends on 3 factors. Which are the factors? The first one, the nature of the material. ಹೌದಾ? ಮೊದಲನೇ ಫ್ಯಾಕ್ಟರ್ ಯಾವುದು? ನಾವು ಯಾವ ಕಂಡಕ್ಟರ್ನ ಯೂಸ್ ಮಾಡ್ತೀವೋ, ದಟ್ ಮೇ ಬಿ ದ ಎನಿ ಮೆಟಾಲಿಕ್ ಕಂಡಕ್ಟರ್, ಕಾಪರ್, ಸಿಲ್ವರ್, ಅಲ್ಯೂಮಿನಿಯಂ, ಐರನ್, ಗೋಲ್ಡ್ ಆರ್ ಎನಿ ಅಲಾಯ್ಸ್. ಹೌದಾ? ಯಾವ ಕಂಡಕ್ಟರ್ನ ಯೂಸ್ ಮಾಡ್ತೀವೋ ಆ ಕಂಡಕ್ಟರ್ ಅಂದ್ರೆ ಅಲ್ಲಿ ಯೂಸ್ ಮಾಡಿರೋ ಮಟೀರಿಯಲ್ನ ನೇಚರ್ನ ಮೇಲೆ. ಸೆಕೆಂಡ್ ಫ್ಯಾಕ್ಟರ್ ಏನು ಬರುತ್ತೆ? ದ ಲೆಂತ್ ಆಫ್ ದ ಕಂಡಕ್ಟರ್. ಹೌದಾ? ದ ಲೆಂತ್ ಆಫ್ ದ ಕಂಡಕ್ಟರ್. ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಲೆಂತ್ ಆಫ್ ದ ಕಂಡಕ್ಟರ್. ಏನಾಗುತ್ತೆ? ಇಫ್ ದ ಲೆಂತ್ ಇನ್ಕ್ರೀಸಸ್, ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಆಲ್ಸೋ ಇನ್ಕ್ರೀಸಸ್ ಅಂತ ಹೇಳ್ತೀವಿ. ಇನ್ನು ಥರ್ಡ್ ಫ್ಯಾಕ್ಟರ್ ಯಾವ್ದು ಬರುತ್ತೆ? ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆರ್ ಥಿಕ್ನೆಸ್ ಆಫ್ ದ ಕಂಡಕ್ಟರ್ ಅಂತ ಹೇಳ್ತೀವಿ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆರ್ ಥಿಕ್ನೆಸ್ ಆಫ್ ದ ಕಂಡಕ್ಟರ್. ವಾಟ್ ಹ್ಯಾಪನ್ಸ್? ಇಫ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆರ್ ಥಿಕ್ನೆಸ್ ಇನ್ಕ್ರೀಸಸ್, ದ ರೆಸಿಸ್ಟೆನ್ಸ್ ಡಿಕ್ರೀಸಸ್. ಹೌದಾನೆ? ಏರಿಯಾ ಜಾಸ್ತಿ ಆದಷ್ಟು ಏನಾಗ್ತಾ ಹೋಗುತ್ತೆ, ಅಥವಾ ಥಿಕ್ನೆಸ್ ಜಾಸ್ತಿ ಆದಷ್ಟು ಏನಾಗ್ತಾ ಹೋಗುತ್ತೆ, ರೆಸಿಸ್ಟೆನ್ಸ್ ಕಡಿಮೆ ಆಗ್ತಾ ಬರುತ್ತೆ. ಈ 3 ಫ್ಯಾಕ್ಟರ್ಸ್ಗಳನ್ನು ಹೇಳಿದ್ವಿ. ಹೌದು ಗುರುಜಿ, ಈ ಫ್ಯಾಕ್ಟರ್ಸ್ಗಳು ನಾವು ತಗೊಂಡು ನಾವೇನು ಮಾಡಬೇಕು, ನಮಗೇನು ಯೂಸ್ ಆಗುತ್ತೆ? ಡೌಟ್ ಇರ್ಬೋದು ನಿಮ್ಮಲ್ಲಿ. ಅಯ್ಯೋ, ಯಾರಿಗೆ ಬೇಕು ಗುರುಜಿ, ಕರೆಂಟ್ ಬರುತ್ತೆ ಹೋಗುತ್ತೆ, ರೆಸಿಸ್ಟೆನ್ಸ್ ಇರುತ್ತೆ ಹೋಗುತ್ತೆ, ಈ ಫ್ಯಾಕ್ಟರ್ಸ್ಗಳೆಲ್ಲ ತಗೊಂಡು ನಾವೇನು ಮಾಡಬೇಕು? ನಮಗೆ ತುಂಬ ಇಂಪಾರ್ಟೆಂಟ್. ಹೌದಾ? ಯಾಕೆ ಯೂಸ್ ಆಗುತ್ತೆ ಹೇಳ್ತೀನಿ. ಈಗ ಸಾಮಾನ್ಯವಾಗಿ ನೀವು ಮನೆಯಲ್ಲಿರುವಂಥ ಒಂದಿಷ್ಟು ಕಂಡಕ್ಟರ್ಸ್ಗಳನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಯಾವುದು ಅಂತ ಹೇಳ್ತೇನೆ ನೋಡಿ. ಹೊರಗಡೆ KEB ಅವ್ರ ಲೈನ್ ಹಾಕಿರ್ತಾರೆ ಗೊತ್ತಾ, ಎಲೆಕ್ಟ್ರಿಕಲ್ ಲೈನ್ ಇರುತ್ತೆ, ಟ್ರಾನ್ಸ್ಮಿಷನ್ಸ್ ಲೈನ್ ಇರುತ್ತೆ. ಅಲ್ಲಿ ಸಾಮಾನ್ಯವಾಗಿ ಅಲ್ಯೂಮಿನಿಯಂ ಅನ್ನು ಬಳಸಿರ್ತಾರೆ. ನಾವು ಮನೇಲಿ ವೈರಿಂಗ್ ಮಾಡುವಂಥ ವೈರ್ಗಳನ್ನು ನೋಡಿ, ಅದರಲ್ಲಿ ಕಾಪರನ್ನು ಬಳಸಿರ್ತಾರೆ. ಹೌದು ತಾನೆ? ಅದೇ ಥರ ಬಲ್ಬ್ ಒಳಗಡೆ ಕೂಡ ಒಂದು ಕಾಯಿಲ್ ಇರುತ್ತೆ, ಅದನ್ನು ಟಂಗ್ಸ್ಟನ್ ಅಂತ ಯೂಸ್ ಮಾಡ್ತೀವಿ. ಹೌದಾ? ನೋಡಿ, ಎಲ್ಲವೂ ಕೂಡ ಕಂಡಕ್ಟರ್ಸ್ಗಳೇ. ಅಲ್ಯೂಮಿನಿಯಂ, ಟಂಗ್ಸ್ಟನ್, copper, all these are the conductors. All they are conduct the electric current.
ಆಲ್ ದೋಸ್ ಮಟೀರಿಯಲ್ಸ್ ಯಾವ ದ ರೆಸಿಸ್ಟೆನ್ಸ್. ಬಟ್ ವೈ ವಿ ಆರ್ ಯೂಸಿಂಗ್ ಇನ್ ಡಿಫ್ರೆಂಟ್ ಸಿಚುವೇಶನ್ಸ್, ಡಿಫ್ರೆಂಟ್ ಕಂಡೀಷನ್ಸ್. ಯಾಕೆ ಹೊರಗಡೆ ಯಾಕೆ ನಾವು ಕಾಪರ್ ಬಳಸಿಲ್ಲ, ಅಥವಾ ಯಾಕೆ ನಮ್ಮ ಮನೆ ಒಳಗಡೆ ಯಾಕೆ ಅಲ್ಯೂಮಿನಿಯಂ ಬಳಸಲ್ಲ? ಟಂಗ್ಸ್ಟನ್ ಬಲ್ಬ್ ಒಳಗಡೆ ಈಗಿನ CFL ಅಲ್ಲ, ಹಳೆ ಬಲ್ಬ್ ಒಳಗೆ ಬರ್ತಿದ್ವು ಗೊತ್ತಾ, ಆ ಬಲ್ಬ್ ಒಳಗಡೆ ಟಂಗ್ಸ್ಟನ್ ಬದಲಿಗೆ ಬೇರೆ ಯಾವುದೋ ಒಂದು ಮಟೀರಿಯಲ್ಸ್ ಬಳಸ್ಬೋದಿತ್ತಲ್ಲ, ಐರನ್, ಕಾಪರ್, ಗೋಲ್ಡ್ ಯಾವ್ದಾದ್ರು ಬಳಸ್ಬೋದಿತ್ತು. ಯಾಕೆ ಟಂಗ್ಸ್ಟನ್ ಬಳಸಿದ್ರು? ರೆಸಿಸ್ಟೆನ್ಸ್ಗೂ ನಾವು ಬಳಸುವಂಥ ಕಂಡಕ್ಟರ್ಗೂ ರಿಲೇಶನ್ಶಿಪ್ ಇರುತ್ತೆ. ಆ ರೆಸಿಸ್ಟೆನ್ಸ್ನ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಬೇರೆ ಬೇರೆ ಸಿಚುವೇಶನ್ಸ್ಗಳಿಗೆ ಬೇರೆ ಬೇರೆ ಕಂಡಕ್ಟರ್ಸ್ಗಳನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇನ್ನು ವಾಟರ್ ಹೀಟರ್ ಬರುತ್ತೆ, ಎಲೆಕ್ಟ್ರಿಕ್ ವಾಟರ್ ಹೀಟರ್, ಗೀಸರ್ ಅಂತ ಹೇಳ್ತೀವಲ್ವಾ, ಎಲೆಕ್ಟ್ರಿಕ್ ವಾಟರ್ ಹೀಟರ್ ಇರುತ್ತೆ, ಐರನ್ ಬಾಕ್ಸ್ಗಳು ಬರುತ್ತೆ, ಮತ್ತು ಎಲೆಕ್ಟ್ರಿಕ್ ಸ್ಟೋವ್ಗಳು ಬರುತ್ತೆ. ಅಲ್ಲೂ ಕೂಡ ನಾವು ಕಂಡಕ್ಟರ್ಸ್ಗಳನ್ನು ಯೂಸ್ ಮಾಡ್ತೀವಿ. ಜನರಲಿ ಅಲಾಯ್ಸ್ಗಳನ್ನು ಯೂಸ್ ಮಾಡ್ತೀವಿ. ಯಾಕೆ ನಾವು ಬೇರೆ ಬೇರೆ ಮಟೀರಿಯಲ್ಸ್ನ ಯೂಸ್ ಮಾಡ್ತೀವಿ? ರೀಸನ್ ಏನು ಅಂದರೆ, ರೆಸಿಸ್ಟೆನ್ಸ್ನ ಆಧಾರದ ಮೇಲೆ ನಾವು ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಾದ ಕಂಡಕ್ಟರ್, ಟ್ರಾನ್ಸ್ಮಿಷನ್ ಕೇಬಲ್ ಅಲ್ಯೂಮಿನಿಯಂ ವೈರ್ ಬಳಸಿದ್ರೆ, ನಮ್ಮ ಮನೆ ಒಳಗಡೆ ಕಾಪರ್ ವೈರನ್ನು ಬಳಸ್ತೀವಿ. ಸಿಂಪಲ್ ಕಾನ್ಸೆಪ್ಟ್ ಹೇಳ್ಬೋದು. ಯಾಕೆ? ಕಾಪರ್ ಸ್ವಲ್ಪ ಬೇಗ ರಿಯಾಕ್ಟ್ ಆಗುತ್ತೆ ಅಟ್ಮಾಸ್ಫಿಯರಿಕ್ ಕಂಡೀಷನ್ ಚೇಂಜ್ ಇದ್ದಾಗ. ಅಂದರೆ ವೆದರ್ ಚೇಂಜಸ್ ಆಗ್ತಾವೆ, ಒಂದ್ಸಲ ಮಳೆಗಾಲ ಇರುತ್ತೆ, ಚಳಿಗಾಲ ಇರುತ್ತೆ, ಬೇಸಿಗೆ ಇರುತ್ತೆ, ಅಲ್ಲಿ ಕಾಪರ್ ಎಕ್ಸ್ಪೆನ್ಷನ್ ಆಗ್ಬೋದು ಅಥವಾ ವೇರಿಯೇಷನ್ಸ್ ಆಗ್ಬೋದು, ಬೇಗ ರಿಯಾಕ್ಟ್ ಆಗ್ಬೋದು. ಅಲ್ಯೂಮಿನಿಯಂ ಕಂಪೇರ್ ಮಾಡಿದ್ರೆ ಕಾಪರ್ ಹೈಲಿ ರಿಯಾಕ್ಟಿವ್ ಆಗಿರುತ್ತೆ. ಈ ಥರ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಮತ್ತೆ ಕಾಸ್ಟ್ಲಿ ಕೂಡ ಹೌದು, ಇದು ಕೂಡ ಕಂಡೀಷನ್ ಹೌದು. ಪ್ರೈಸಸ್ ಹೋಗ್ತಾ ಹೋದ್ರೆ ಅಲ್ಯೂಮಿನಿಯಂ ಇಂದ ಕಾಪರ್ ಸ್ವಲ್ಪ ಜಾಸ್ತಿ ಬೆಲೆ ಬರುವಂಥದ್ದು, ಖರ್ಚು ಜಾಸ್ತಿ ಬರುತ್ತೆ. ಇವೆಲ್ಲವನ್ನು ಕೂಡ ನೋಡ್ತಾ ಹೋಗ್ತಾರೆ. ಅದಕ್ಕಿಂತ ಮುಖ್ಯವಾಗಿ ರೆಸಿಸ್ಟೆನ್ಸ್ ಕೂಡ ಅದ್ರ ಮೇಲೆ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಕಂಡಕ್ಟರ್ನ ರೆಸಿಸ್ಟೆನ್ಸ್ ಬಗ್ಗೆ ನಾವು ತಿಳ್ಕೊಂಡ್ವಿ ಅಂದರೆ, ಆ ರೆಸಿಸ್ಟೆನ್ಸ್ ಅನ್ನ ಇರೋ ಆಧಾರದ ಮೇಲೆ ಕಂಡಕ್ಟರ್ನ ಎಲ್ಲಿ ಬಳಸಬೇಕು ಅನ್ನೋದು ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಈಗ ಈ ಫ್ಯಾಕ್ಟರ್ಸ್ಗಳು ನಾನು ಏನು ಹೇಳಿದೆ, ದ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ 3 ಫ್ಯಾಕ್ಟರ್ಸ್ ಆಫ್ ದ ಕಂಡಕ್ಟರ್. ಈ ಫ್ಯಾಕ್ಟರ್ಸ್ಗಳು ಏನು ಹೇಳ್ತೇವಲ್ವಾ, ಆ ಫ್ಯಾಕ್ಟರ್ಸ್ಗಳಿಗೂ ಕೂಡ ಒಂದಕ್ಕೊಂದು ರಿಲೇಶನ್ಶಿಪ್ ಇರುತ್ತೆ. ಏನು ರಿಲೇಶನ್ಶಿಪ್ ಇರ್ಬೋದು? ಅದೊಂದು ಸಿಂಪಲ್ ಡೆರಿವೇಶನ್ ಹೇಳ್ತೀನಿ. ಏನು ಅಂದರೆ, ಸಿ, ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಆನ್ 3 ಫ್ಯಾಕ್ಟರ್. ದ ಫಸ್ಟ್ ಒನ್, ಮಟೀರಿಯಲ್ ಆಫ್ ದ ಕಂಡಕ್ಟರ್. ಮೊದಲನೇ ಫ್ಯಾಕ್ಟರ್ ಯಾವುದು? ಕಂಡಕ್ಟರ್ ಯಾವ ಮಟೀರಿಯಲ್ ಇಂದ ಮಾಡಿರುವಂಥದ್ದು, ಅಂದರೆ ಯಾವ ಮೆಟಲ್ ಆಗಿರ್ಬೋದು ಅಥವಾ ಅಲಾಯ್, ಅಂದರೆ ಅಲ್ಯೂಮಿನಿಯಂ, ಸಿಲ್ವರ್, ಗೋಲ್ಡ್ ಅನ್ನೋದು ಮೊದಲನೇ ಫ್ಯಾಕ್ಟರ್. ಆಯ್ತಾ? ಇನ್ನೂ 2 ಫ್ಯಾಕ್ಟರ್ಗಳಿದೆ, ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್. ಯಾವುದು? ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಲೆಂತ್ ಆಫ್ ದ ಕಂಡಕ್ಟರ್ ಅಂತ ಹೇಳ್ತೀವಿ. ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಲೆಂತ್ ಆಫ್ ದ ಕಂಡಕ್ಟರ್. ಹೌ ಇಟ್ is related? If the length of the conductor increases, resistance also increases. If the length of the conductor decreases, resistance also decreases. ಇದನ್ನ ಮ್ಯಾಥಮೆಟಿಕಲಿ ಹೇಗೆ ರೆಪ್ರೆಸೆಂಟ್ ಮಾಡಬಹುದು? ರೆಸಿಸ್ಟೆನ್ಸ್ ನ ಸಿಂಬಲ್ ಏನು? The symbol for the resistance is used as the R. ಹೌದಾ? ರೆಸಿಸ್ಟೆನ್ಸ್ ಅನ್ನು ನಾವು R ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಲೆಂತ್ ಅನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಸ್ಮಾಲ್ ಲೆಟರ್ L. ಹೌದಾ? ರೆಸಿಸ್ಟೆನ್ಸ್ ಇಸ್ R, ಲೆಂತ್ ಇಸ್ ದ L. ಒಂದಕ್ಕೊಂದು ರಿಲೇಶನ್ಶಿಪ್ ಹೇಗಿರುತ್ತೆ? ಆಸ್ ದ ಲೆಂತ್ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್ ತಾನೆ. ಓಮ್ಸ್ ಲಾ ನೆನ್ಪು ಮಾಡ್ಕೊಳ್ರಿ. ಆಸ್ ದ ಕರೆಂಟ್ I increases, ಹೌದಾ? ಆಸ್ ದ I increases, ವೋಲ್ಟೇಜ್ V ಆಲ್ಸೋ increases. ದಟ್ ಮೀನ್ಸ್ V is proportional to I ತಾನೆ. V is proportional to I ಅಂತ ಹೇಳ್ತೀವಿ. ಇದರ ಅರ್ಥ ಏನು? ಆಸ್ ದ ಎಲೆಕ್ಟ್ರಿಕ್ ಕರೆಂಟ್ ಇನ್ಕ್ರೀಸಸ್, ಪೊಟೆನ್ಷಿಯಲ್ ಡಿಫರೆನ್ಸ್ ಆಲ್ಸೋ ಇನ್ಕ್ರೀಸಸ್. ಅದೇ ತರನೇ ರೆಸಿಸ್ಟೆನ್ಸ್ ಮತ್ತೆ ಲೆಂತ್ ಆಫ್ ದ ಕಂಡಕ್ಟರ್ಗೂ ಏನು ರಿಲೇಶನ್ಶಿಪ್ ಇದೆ ಅಂದ್ರೆ, ಆಸ್ ದ ಲೆಂತ್ ಆಫ್ ದ ಕಂಡಕ್ಟರ್ ಇನ್ಕ್ರೀಸಸ್, ದ ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ಅಲ್ಲಿ ಏನಾಗುತ್ತೆ? R is proportional to L. ಹೌದಾ? R is proportional to L. What is the reason? Because as the length of the conductor increases, resistance also increases. If the length of the conductor decreases, resistance also decreases. R is proportional to L. ಯಾಕಂತ ಅರ್ಥ ಆಯ್ತಾ? ಹೌದಾ? ಈ ಈಕ್ವೇಶನ್ ನಾವು ಫಸ್ಟ್ ಈಕ್ವೇಶನ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಇನ್ನೊಂದು ಥರ್ಡ್ ಫ್ಯಾಕ್ಟರ್ ಯಾವುದಿದೆ? ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ depends on thickness or area of cross section. Resistance of the conductor depends on thickness or area of cross section. ಏನಾಗುತ್ತೆ?
ಒಂದು ಕಂಡಕ್ಟರ್ನ ರೆಸಿಸ್ಟೆನ್ಸ್ ಆ ಕಂಡಕ್ಟರ್ನ ದಪ್ಪ ಅಂದ್ರೆ ಥಿಕ್ನೆಸ್ ಇರ್ಬೋದು ಅಥವಾ ಅದರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನಾಗುತ್ತೆ, ನಾನು ನಿಮಗೆ ಪೈಪಿನ ಎಕ್ಸಾಂಪಲ್ ಕೊಟ್ಟಿದೆ. ನೀರಿನ ಪೈಪ್ ಅಗಲ ಜಾಸ್ತಿ ಆದಷ್ಟು ಜಾಸ್ತಿ ನೀರು ಹೋಗ್ಬಹುದು, ಅಂದ್ರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ ಅಂತ ಹೇಳಿ. ಕಂಡಕ್ಟರ್ ಕೂಡ ಅಷ್ಟೇ, ಕಂಡಕ್ಟರ್ ಜಾಸ್ತಿ ದಪ್ಪ ಆದಷ್ಟು ಅಥವಾ ಅದರ ಒಳಗಡೆ ಇರೋ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಆದಷ್ಟು ಅದರ ರೆಸಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನ ಹೇಗೆ ಹೇಳ್ತಾರೆ, ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಆನ್ thickness or area of cross section of the conductor. If area of cross section increases, resistance decreases. ಇದು ಇನ್ವರ್ಸ್ ಆಗಿ ರಿಲೇಟೆಡ್ ಆಗಿರುವಂಥದ್ದು. ಏರಿಯಾ ಜಾಸ್ತಿ ಆದಷ್ಟು ರೆಸಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನ ಹೇಗೆ ಹೇಳ್ತಾರೆ, ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್. ಇಫ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಡಿಕ್ರೀಸಸ್. ವಿರುದ್ಧ ತಾನೆ, ಏರಿಯಾ ಜಾಸ್ತಿ ಆದಷ್ಟು ರೆಸಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಆರ್ ಇಫ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಡಿಕ್ರೀಸಸ್, ಇಫ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಡಿಕ್ರೀಸಸ್, ರೆಸಿಸ್ಟೆನ್ಸ್ ಇನ್ಕ್ರೀಸಸ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಡಿಮೆ ಆಗ್ತಾ ಹೋದ್ರೆ ರೆಸಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಅಗೇನ್ ರೆಸಿಸ್ಟೆನ್ಸ್ ನಾವೇನಂತ ಸಿಂಬಲ್ ಮಾಡ್ತೀವಿ, ರೆಸಿಸ್ಟೆನ್ಸ್ ಈಸ್ ರೆಪ್ರೆಸೆಂಟೆಡ್ ಬೈ ಆರ್. ರೆಸಿಸ್ಟೆನ್ಸ್ ಅನ್ನ ಆರ್ ಅಂತ ಹೇಳ್ತೀವಿ, ಹೌದಾ. ಏರಿಯಾಗೆ ನಾವೇನು ಹೇಳ್ತೀವಿ, ಎ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಏರಿಯಾವನ್ನ ಎ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಹೇಗೆ ರಿಲೇಟೆಡ್ ಆಗಿದೆ, ಏರಿಯಾ ಜಾಸ್ತಿ ಆದಷ್ಟು ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತಾನೆ. ಅದನ್ನ ನಾವೇನು ಹೇಳ್ತೀವಿ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೀವಿ. ಇನ್ವರ್ಸ್ಲಿ ಅಂದಾಗ ಈ ತರ 1/a. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದಾಗ ಈ ತರ ಬರುತ್ತೆ, ಇನ್ವರ್ಸ್ಲಿ ಅಂದಾಗ 1/a, ಉಲ್ಟಾ ಅಂತ ಅರ್ಥ. ಹೌದಾ, ಹೇಗಾಗುತ್ತೆ, ಇಫ್ ದ ಏರಿಯಾ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಡಿಕ್ರೀಸಸ್. ರಿಮೆಂಬರ್ the relationship between area of cross section and resistance of the conductor, that is the resistance of the conductor is inversely proportional to area of cross section of the conductor. The resistance of the conductor is inversely proportional to area of cross section of the conductor, because if the area of cross section increases, resistance decreases, or if the area of cross section decreases, resistance increases. ಇದನ್ನ ಸೆಕೆಂಡ್ ಇಕ್ವೇಶನ್ ಅಂತ ಕನ್ಸಿಡರ್ ಮಾಡೋಣ. ಇದಕ್ಕೆ ಬೇಕಾದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಹೇಗೆ, ಆರ್ ಈಸ್ ಪ್ರಪೋರ್ಷನಲ್ ಟು ಎ ಅಂತ ಇದೆ, ಗೊತ್ತಾಯ್ತಾ. ಇಲ್ಲಿ ಎ ವ್ಯಾಲ್ಯೂ ನಾನು 1 ಅಂತ ಕನ್ಸಿಡರ್ ಮಾಡಿದ್ರೆ, ಆರ್ ಈಸ್ ಪ್ರಪೋರ್ಷನಲ್ ಟು 1/1, ದಟ್ ಈಸ್ ಈಕ್ವಲ್ ಟು 1 ಆಗುತ್ತೆ. ಹೌದಾ, ಆರ್ ವ್ಯಾಲ್ಯೂ ಏನಾಗುತ್ತೆ, ಅಲ್ಲಿಗೆ 1 ಆಗುತ್ತೆ. ಅದೇ ಎ ವ್ಯಾಲ್ಯೂನ ನಾನು 2 ಅಂತ ಕನ್ಸಿಡರ್ ಮಾಡಿದ್ರೆ, ಎ ಈಕ್ವಲ್ ಟು 2 ಅಂತ ಕನ್ಸಿಡರ್ ಮಾಡಿದ್ರೆ 1/2, ದಟ್ ಈಸ್ ಈಕ್ವಲ್ ಟು 1/2 ಅಂದ್ರೆ ಎಷ್ಟು, 0.5. ಏನಾಗುತ್ತೆ ನೋಡ್ರಿ, ಎ ವ್ಯಾಲ್ಯೂ ಮೊದಲು 1 ಇದ್ದಾಗ ಆರ್ ವ್ಯಾಲ್ಯೂ 1 ಆಯ್ತು. ಎ ವ್ಯಾಲ್ಯೂ 2 ಆದಾಗ ಎ ವ್ಯಾಲ್ಯೂ ಇನ್ಕ್ರೀಸ್ ಆಯ್ತು, ಆರ್ ವ್ಯಾಲ್ಯೂ ಏನಾಯ್ತು 0.5 ಡಿಕ್ರೀಸ್ ಆಗುತ್ತಾನೆ. ಇದೇ ಇನ್ವರ್ಸ್ಲಿ ಪ್ರಪೋರ್ಷನಲ್ಗೆ ಅರ್ಥ. ಅಂದ್ರೆ ಅರ್ಥ ಆಯ್ತಾ, ಇಲ್ಲಿ ಏನಾಗುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇನ್ಕ್ರೀಸ್ ಆದಷ್ಟು ರೆಸಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇದು ರೆಸಿಸ್ಟೆನ್ಸ್ ಮತ್ತೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇರುವಂತ ರಿಲೇಶನ್ಶಿಪ್. ಎರಡು ಅರ್ಥ ಆಯ್ತಾನೆ. ಇಲ್ಲಿ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. The resistance of the conductor, remember, resistance of a conductor depends on the 3 factors. The first one, the resistance of the conductor depend on nature of the material. ಈ factors ಬಿಡಿ ಆಯ್ತಾ. ಇನ್ನು 2 ಫ್ಯಾಕ್ಟರ್ ಬರುತ್ತೆ. ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಲೆಂತ್ ಆಫ್ ದ ಕಂಡಕ್ಟರ್. ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಲೆಂತ್ ಆಫ್ ದ ಕಂಡಕ್ಟರ್. ಇಫ್ ದ ಲೆಂತ್ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ಇಫ್ ದ ಲೆಂತ್ ಡಿಕ್ರೀಸಸ್, resistance also decreases. That means resistance of the conductor is directly proportional to length of the conductor, that is represented as R proportional to L. This is the equation 1. Then third factor also, the resistance of the conductor depends on area of cross section of the conductor. The resistance of the conductor depends on area of cross section of the conductor. How it is depend each other? If the area of cross section increases, resistance decreases. Remember, if the area of cross section increases, resistance decreases. Or if the area of cross section decreases, resistance increases. Area of cross section ಜಾಸ್ತಿ ಆದ್ರೆ resistance ಏನಾಗ್ತಾ ಹೋಗುತ್ತೆ, decrease ಆಗ್ತಾ ಹೋಗುತ್ತೆ. ಇದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ? R is inversely proportional to the area of cross section.
R ಅಂದ್ರೆ resistance, A ಅಂದ್ರೆ area. Resistance of the conductor is inversely proportional to area of cross section. This is the equation 2. ಅರ್ಥ ಆಯ್ತಾ? ಈಗ ಎರಡು ಈಕ್ವೇಶನ್ಸ್ ಕಂಬೈನ್ ಮಾಡೋಣ. ಹೇಗೆ? ಕಂಬೈನಿಂಗ್ equation 1 and 2. ಕಂಬೈನಿಂಗ್ equation 1 and 2. ಎರಡು ಈಕ್ವೇಶನ್ಸ್ ಕಂಬೈನ್ ಮಾಡೋಣ. ಎರಡು ಈಕ್ವೇಶನ್ಸ್ ಕಂಬೈನ್ ಮಾಡೋದು ಹೇಗೆ ಅಂದ್ರೆ ಜಸ್ಟ್ ಲೈಕ್ ದ ಮಲ್ಟಿಪ್ಲಿಕೇಶನ್ ಅಷ್ಟೇ. ಜಸ್ಟ್ ಲೈಕ್ ದ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡ್ತಾ ಹೋಗ್ಬೋದು? ಎರಡರಲ್ಲೂ ಕೂಡ ಕಾಮನ್ ಆಗಿರೋ ಟರ್ಮ್ ಅದು ಸಿ. ಆರ್ ಇಲ್ಲೂ ಕೂಡ ಕಾಮನ್ ಆಗಿದೆ, ಆರ್ ಇಲ್ಲೂ ಕೂಡ ಕಾಮನ್ ಆಗಿದೆ. ಫಸ್ಟ್ ಇಕ್ವೇಶನ್ ಅಲ್ಲೂ ಕೂಡ ಆರ್ ಇದೆ, ಸೆಕೆಂಡ್ ಇಕ್ವೇಶನ್ ಅಲ್ಲೂ ಕೂಡ ಆರ್ ಇದೆ. ಎರಡನ್ನೂ ಸೇರಿಸಿ ನಾನು ಒಂದು ಆರ್ ಅನ್ನ ರೆಪ್ರೆಸೆಂಟ್ ಮಾಡ್ತೀನಿ. ಆಯ್ತಾ? ನೆಕ್ಸ್ಟ್ ಕಾಮನ್ ಆಗಿರೋದು ಅದು ಫಸ್ಟ್ ಇಕ್ವೇಶನ್ ಅಲ್ಲೂ ಕೂಡ ಪ್ರಪೋರ್ಷನಾಲಿಟಿ ಇದೆ, ಸೆಕೆಂಡ್ ಇಕ್ವೇಶನ್ ಅಲ್ಲೂ ಕೂಡ ಏನಾಗಿದೆ ಪ್ರಪೋರ್ಷನಾಲಿಟಿ ಇದೆ. ಎರಡನ್ನೂ ಸೇರಿಸಿ ನಾನು ಏನ್ ಮಾಡ್ತೀನಿ ಒಂದು ಪ್ರಪೋರ್ಷನಾಲಿಟಿ ಟರ್ಮ್ ಅನ್ನ ಬರೀತೀನಿ. ಗೊತ್ತಾಯ್ತು ಕಂಬೈನ್ ಮಾಡೋದು? ಸಿ ಇಲ್ಲೂ ಕೂಡ ಆರ್ ಇದೆ, ಇಲ್ಲೂ ಕೂಡ ಇದೆ. ಫಸ್ಟ್ ಇಕ್ವೇಶನ್ ಅಲ್ಲೂ ಕೂಡ ಆರ್ ಇದೆ, ಸೆಕೆಂಡ್ ಇಕ್ವೇಶನ್ ಅಲ್ಲೂ ಕೂಡ ಆರ್ ಇದೆ. ಬೈ ಕಂಬೈನಿಂಗ್ ವಿ ರೆಪ್ರೆಸೆಂಟೆಡ್ ಓನ್ಲಿ ಒನ್ ಆರ್. First equation also has the proportionality term and the second equation also has the proportionality term. By combining has represented the one proportionality. But ಇಲ್ಲಿ ಡಿಫರೆನ್ಸ್ ಇದೆ. ಏನಿರುತ್ತೆ? ಇಲ್ಲಿ L ಬರುತ್ತೆ ಇಂಟು ಸೆಕೆಂಡ್ ಇಕ್ವೇಶನ್ ಇಲ್ಲಿ ಏನು ಬರುತ್ತೆ 1/a. R ಕಾಮನ್ ಇತ್ತು ಹಾಗೆ ಬರೆದ್ವಿ, ಪ್ರಪೋರ್ಷನಾಲಿಟಿ ಕಾಮನ್ ಇತ್ತು ಹಾಗೆ ಬರೆದ್ವಿ. L ಮತ್ತೆ 1/a ಇದೆ. ಫಸ್ಟ್ ಇಕ್ವೇಶನ್ L ಇದು ಬರ್ತೀನಿ ಇಂಟು 1/a. ಎರಡನ್ನೂ ಕಂಬೈನ್ ಮಾಡಿದಾಗ ಏನಾಗ್ತಾ ಹೋಗುತ್ತೆ? R is proportional to, ಈ ಕಡೆ ಬರ್ತೀನಿ ನೋಡ್ಕೊಡಿ. ಎರಡನ್ನು ಸೇರಿಸಿದಾಗ R ಹಾಗೆ ಇರುತ್ತೆ, ಪ್ರಪೋರ್ಷನಾಲಿಟಿ ಹಾಗೆ ಇರುತ್ತೆ. L ಇಂಟು 1/a ಅಂದ್ರೆ ಏನಾಗುತ್ತೆ? L/a. ಅರ್ಥ ಆಯ್ತು ಹೇಗೆ ಬಂತು ಅಂತ ಹೇಳಿ? ಸಿ ಇಕ್ವೇಶನ್ 1 ಇಕ್ವೇಶನ್ 2 ಹೌದಾ? ನೋಡ್ಕೊಳ್ತೀರಿ ಹೇಗೆ ಇಕ್ವೇಶನ್ 1 ಇಕ್ವೇಶನ್ 2. ಬೈ ಕಂಬೈನಿಂಗ್ ಇಕ್ವೇಶನ್ 1 and 2 ಎರಡು ಇಕ್ವೇಶನ್ಸ್ ಕಂಬೈನ್ ಮಾಡಿದಾಗ ಕಾಮನ್ ಟರ್ಮ್ ಯಾವುದು? ಆರ್ ಇದೆ. ಬೋತ್ ಆರ್ ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಇಲ್ಲಿ ಕಾಮನ್ ಟರ್ಮ್ ಯಾವುದು? ಪ್ರಪೋರ್ಷನಾಲಿಟಿ ಇದೆ, ಪ್ರಪೋರ್ಷನಾಲಿಟಿ ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ನೆಕ್ಸ್ಟ್ ಫಸ್ಟ್ ಇಕ್ವೇಶನ್ ಎಲ್ ಇದೆ, ಲೆಂತ್ ಇದೆ, ಲೆಂತ್ ಅನ್ನು ಇಲ್ಲಿ ಬರ್ತೀನಿ ಇಂಟು ಸೆಕೆಂಡ್ ಇಕ್ವೇಶನ್ ಅಲ್ಲಿ ಏರಿಯಾ 1/a ಇದೆ, 1/a ಇಲ್ಲಿ ಬರ್ತೀನಿ. ಎರಡೂ ಕಂಬೈನ್ ಮಾಡಿದಾಗ ಆರ್ ಹಾಗೆ ಇರುತ್ತೆ, ಪ್ರಪೋರ್ಷನಾಲಿಟಿ ಹಾಗೆ ಇರುತ್ತೆ. ಎಲ್ ಇಂಟು 1/a ಅಂದ್ರೆ L/a. ನೆಕ್ಸ್ಟ್ ಏನು ಮಾಡಬೇಕು? ಓಮ್ಸ್ ಲಾದಲ್ಲೂ ಕೂಡ ಇದೇ ಥರ ಪ್ರಪೋರ್ಷನಾಲಿಟಿ ಇತ್ತು. ಪ್ರಪೋರ್ಷನಾಲಿಟಿ ಟರ್ಮ್ ಅನ್ನು ತೆಗೆದು ನಾವು ಈಕ್ವಲ್ಸ್ ಹಾಕಿ ಅಲ್ಲಿ ಆರ್ ಅಂತ ಒಂದು ಕಾನ್ಸ್ಟೆಂಟ್ ಅನ್ನು ಇಟ್ಟಿದ್ದು ತಾನೆ. ಇಲ್ಲೂ ಕೂಡ ಅಷ್ಟೇ ಏನಾಗುತ್ತೆ? ರೆಸಿಸ್ಟೆನ್ಸ್ ಆರ್ ಹಾಗೆ ಇರುತ್ತೆ. ಪ್ರಪೋರ್ಷನಾಲಿಟಿ ಬದಲಿಗೆ ಈಕ್ವಲ್ಸ್ ಅನ್ನು ಹಾಕ್ತೀವಿ. ಪ್ರಪೋರ್ಷನಾಲಿಟಿ ಅನ್ನೋಂಥ ಟರ್ಮ್ ಅನ್ನು ತೆಗೆದು ಈಕ್ವಲ್ಸ್ ಅನ್ನು ಹಾಕಿದಾಗ ಅಲ್ಲಿ ಒಂದು ಕಾನ್ಸ್ಟೆಂಟ್ ಅನ್ನು ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಆ ಕಾನ್ಸ್ಟೆಂಟ್ ಯಾವುದು ಅಂದ್ರೆ ಒಂದು ಗ್ರೀಕ್ ಲೆಟರ್ ಅನ್ನು ಯೂಸ್ ಮಾಡ್ತೀವಿ. ಆ ಗ್ರೀಕ್ ಲೆಟರ್ ಯಾವುದು ಅಂದ್ರೆ ಗೊತ್ತಾಯ್ತು ಯಾವುದು ಅಂತ ಹೇಳಿ? ಹಿಂದಿಲಿ ಒಂದು 9 ಬರ್ದಂಗೆ ಇರ್ತಾನೆ. ಆ ಲೆಟರ್ ಯಾವುದು ಅಂದ್ರೆ ರೋ ಅಂತ ಹೇಳ್ತೀವಿ. RHO ಸ್ಪೆಲ್ ಮಾಡ್ತಾರೆ ಅಂದ್ರೆ RHO ರೋ. ಹೌದಾ? ಏನಾಗುತ್ತೆ? ಆರ್ ಹಾಗೆ ಇರುತ್ತೆ. ಪ್ರಪೋರ್ಷನಾಲಿಟಿ ಟರ್ಮ್ ಅಂತ ತೆಗೆದು ಈಕ್ವಲ್ಸ್ ಅನ್ನು ಹಾಕಿದೆ. ಈಕ್ವಲ್ಸ್ ಹಾಕಿದಾಗ ಒಂದು ಕಾನ್ಸ್ಟೆಂಟ್ ಟರ್ಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಆ ಕಾನ್ಸ್ಟೆಂಟ್ ಯಾವುದು? ರೋ. ಹಾಗೆ L/, ಹಾಗೆ ಇರುತ್ತೆ, L/, ಹಾಗೆ ಇರುತ್ತೆ. ಈಗ ರೋ ಅಂದ್ರೆ ಏನು? ಅದು ಏನು ಯೂಸ್ ಆಗುತ್ತೆ? ಅಲ್ಲಿ ಯಾಕೆ ಆ ರೋ ಅನ್ನೋ ಕಾನ್ಸ್ಟೆಂಟ್ ಅನ್ನು ಯೂಸ್ ಮಾಡಿದ್ವಿ? ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡೋಣ. ಈಗ ನನಗೇನು ಬೇಕಾಗುತ್ತೆ? ರೋ ವ್ಯಾಲ್ಯೂ ಬೇಕು. ರೋ ವ್ಯಾಲ್ಯೂ ಬೇಕು ಅಂದಾಗ ನಾನೇನು ಮಾಡ್ತೀನಿ? L/a ನ ಈ ಕಡೆ ಕಳಿಸ್ತೀನಿ ತಾನೆ. L/a ಅನ್ನ ಈಕ್ವಲ್ಸ್ ನ ಈ ಕಡೆ ತಂದಾಗ ಏನಾಗ್ತಾ ಹೋಗುತ್ತೆ? ಆರ್ ಹಾಗೆ ಇರುತ್ತೆ, ಆರ್ ಹಾಗೆ ಇರುತ್ತೆ. ಎ ಡಿನಾಮಿನೇಟರ್ ನಲ್ಲಿರುವಂತ ಎ ಈಕ್ವಲ್ಸ್ ನ ಈ ಕಡೆ ಬಂದಾಗ ಏನಾಗ್ತಾ ಹೋಗುತ್ತೆ? ನ್ಯೂಮರೇಟರ್ಗೆ ಹೋಗುತ್ತೆ. ಅಂಡ್ ನ್ಯೂಮರೇಟರ್ ನಲ್ಲಿರುವಂತ ಎಲ್ ಈಕ್ವಲ್ಸ್ ನ ಈ ಕಡೆ ಬಂದಾಗ ಏನಾಗ್ತಾ ಹೋಗುತ್ತೆ? ಡಿನಾಮಿನೇಟರ್ಗೆ ಹೋಗುತ್ತೆ. ಅರ್ಥ ಆಯ್ತು? ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಆರ್ ಈಸ್ ಈಕ್ವಲ್ ಟು ರೋ ಇಂಟು L/a ಅಂತ ಇದೆ. ನನಗೆ ರೋ ವ್ಯಾಲ್ಯೂ ಬೇಕು. ಹೌದಾ? ರೋ ವ್ಯಾಲ್ಯೂ ಬೇಕು ಅಂದಾಗ L/a ಅನ್ನು ನಾನು ಈಕ್ವಲ್ಸ್ ನ ಈ ಕಡೆ ಕಳಿಸ್ತೀನಿ. ಈಕ್ವಲ್ಸ್ ನ ಈ ಕಡೆ ಕಳಿಸಿದಾಗ ಏನಾಗ್ತಾ ಹೋಗುತ್ತೆ ಅಂದ್ರೆ ಡಿನಾಮಿನೇಟರ್ ನಲ್ಲಿರುವಂತ ಎ ಈಕ್ವಲ್ಸ್ ನ ಈ ಕಡೆ ಬಂದಾಗ ನ್ಯೂಮರೇಟರ್ಗೆ ಹೋಗುತ್ತೆ. ಅದೇ ತರ ನ್ಯೂಮರೇಟರ್ ನಲ್ಲಿರುವಂತ ಎಲ್ ಈಕ್ವಲ್ಸ್ ನ ಈ ಕಡೆ ಬಂದಾಗ ಏನಾಗ್ತಾ ಹೋಗುತ್ತೆ? ಡಿನಾಮಿನೇಟರ್ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ರೋ. ಹೌದಾ? ಅಲ್ಲಿಗೆ ಫೈನಲ್ ಇಕ್ವೇಶನ್ ಏನು ಬರುತ್ತೆ ಅಂದ್ರೆ ರೋ ಇಸ್ ಈಕ್ವಲ್ ಟು R into A, RA divided by L.
ಆರ್ ಇಂಟು ಎ ಆರ್ ಎ ಡಿವೈಡೆಡ್ ಬೈ ಎಲ್. ಇದು ಫೈನಲ್ ಈಕ್ವೇಶನ್. ಹಾಗಾದ್ರೆ ರೋ ಅಂದ್ರೆ ಏನು? ಇಲ್ಲಿವರೆಗೆ ಹೇಗೆ ಬಂತಂತ ಅರ್ಥ ಆಯ್ತಾನೆ? ಆರ್ ಇಸ್ ಪ್ರಪೋರ್ಷನಲ್ ಟು ಎಲ್ ಬೈ ಎ ಇದೆ. ನೆಕ್ಸ್ಟ್ ಆರ್ ಇಸ್ ಈಕ್ವಲ್ ಟು ಪ್ರಪೋರ್ಷನಾಲಿಟಿ ಟರ್ಮ್ ಅನ್ನು ತೆಗೆದು ಈಕ್ವಲ್ಸ್ ನ ಸೇರಿಸ್ತೀನಿ. ಈಕ್ವಲ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಒಂದು ಕಾನ್ಸ್ಟೆಂಟ್ ಟರ್ಮ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಆ ಕಾನ್ಸ್ಟೆಂಟ್ ಟರ್ಮ್ ಯಾವುದು? ರೋ ಅಂತ ಹೇಳ್ತೀವಿ. ರೋ ಇಂಟು ಎಲ್ ಬೈ ಎ ಹಾಗೆ ಇರುತ್ತೆ. ನನಗೆ ರೋ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಎಲ್ ಬೈ ಎ ಅನ್ನ ನಾನು ಈಕ್ವಲ್ಸ್ ನ ಈ ಕಡೆ ಹಾಕೊಳ್ತೀನಿ. ಅವಾಗ ಏನಾಗ್ತಾ ಹೋಗುತ್ತೆ? ಈಕ್ವಲ್ಸ್ ನ ಈ ಕಡೆ ಬಂದಾಗ ಎಲ್ ಬೈ ಎ ಇರೋದು ಈಕ್ವಲ್ಸ್ ನ ಈಚೆ ಬಂದ ಏನಾಗ್ತಾ ಹೋಗುತ್ತೆ? ಎ ಬೈ ಎಲ್ ಆಗುತ್ತೆ. ಆರ್ ಇಂಟು ಎ ಬೈ ಡಿವೈಡೆಡ್ ಬೈ ಎಲ್ ಆಗುತ್ತೆ. ಅಲ್ಲಿಗೆ ರೋ ಈಸ್ ಈಕ್ವಲ್ ಟು ಆರ್ ಎ ಡಿವೈಡೆಡ್ ಬೈ ಎಲ್. ಹಾಗಾದ್ರೆ ಏನಿದು? ಇಲ್ಲಿ ರೋ ಅಂದ್ರೆ ಏನು ಅಂದ್ರೆ ಏನ್ ಹೇಳ್ತಾರೆ ಗೊತ್ತಾ? ಅದಕ್ಕೆ ರೋ ಅಂದ್ರೆ ದಟ್ ಈಸ್ ಈಕ್ವಲ್ ಟು ರೆಸಿಸ್ಟಿವಿಟಿ. ರೆಸಿಸ್ಟೆನ್ಸ್ ಅಲ್ಲ, ಇದು ರೆಸಿಸ್ಟಿವಿಟಿ. ಏನಿರ್ಬೋದು ಹಾಗಾದ್ರೆ? ಏನಿರ್ಬೋದು ರೆಸಿಸ್ಟಿವಿಟಿ? ಕೇಳಿದ್ರೆ ಎಲ್ಲಾದ್ರು ರೆಸಿಸ್ಟೆನ್ಸ್ ಅನ್ನೋ ಟರ್ಮ್ ಅನ್ನ ನಾವು ಕೇಳಿರ್ತೀವಿ. ಹಾಗಾದ್ರೆ ರೆಸಿಸ್ಟಿವಿಟಿ ಅಂದ್ರೆ ಏನು? ಎಲ್ಲಾದ್ರೂ ಕೇಳಿದ್ ನೆನಪಿದೆಯಾ? ರೆಸಿಸ್ಟಿವಿಟಿ ಅಂದ್ರೆ ಏನು ಅಂತ ಹೇಳ್ತೀನಿ. ಇಲ್ಲಿ ರೆಸಿಸ್ಟಿವಿಟಿಗೆ ಸಿಂಬಲ್ ಯಾವ್ದು ಯೂಸ್ ಮಾಡ್ತೀವಿ? ರೋ. ಏನಂತ ಹೇಳ್ತಾರೆ? ರೋ. ರೋ ಮೀನ್ಸ್ ಆರ್ ಎಚ್ ಒ. ಅದು ಗ್ರೀಕ್ ವರ್ಡ್, ಗ್ರೀಕ್ ಲೆಟರ್. ಅದು ಆ ಗ್ರೀಕ್ ಲೆಟರ್ ನಾವು ರೆಸಿಸ್ಟಿವಿಟಿಗೆ ರೆಪ್ರೆಸೆಂಟ್ ಮಾಡ್ತೀವಿ. ಇದಿಷ್ಟು ಅರ್ಥ ಆಯ್ತಾ? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ರೆಸಿಸ್ಟೆನ್ಸ್ ಮತ್ತೆ ಲೆಂತ್ ಆಫ್ ದ ಕಂಡಕ್ಟರ್, ಇದಕ್ಕೆ ಏನ್ ರಿಲೇಶನ್ಶಿಪ್ ಇದೆ ಅನ್ನೋದನ್ನ ಇದಿಷ್ಟರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇನ್ನೊಂದ್ಸರಿ ಹಾಗೆ ಹೇಳ್ತೇನೆ ನೋಡಿ. Resistance of the conductor is proportional to the length of the conductor, and resistance of the conductor is inversely proportional to the area of cross section. By combining equation 1 and 2, we get R is the common term, that is R, and proportional is the common term, it is proportional. R proportional to L into 1 by A. Then by simplifying, R is proportional to L into 1, L by A. To remove the proportionality, we introduced a constant that is called as the rho. Then it becomes R is equal to rho into L by A. To find the value of the rho, we simplified and we get R A divided by L, that is equal to rho. That is, the equation for the rho is equal to R A divided by L. Then what is the rho? Rho is called as the resistivity. Rho is called as the resistivity.